ಮನೆಯಲ್ಲಿ ಸುಮ್ಮನೆ ಇವರು ವೇಸ್ಟ್ ಆಗಿದ್ದಾರೆ ಅಂತ ನಿಮ್ಗೆ ಯಾವ ಕಂಟೆಸ್ಟೆಂಟ್ ಅಂತ ಅನಿಸ್ತದೆ? ದಿವ್ಯಾ ಹಂಗೆ ವೇಸ್ಟ್ ಅಂತ ಹೇಳೋಕ್ಕಿಂತ ಅವ್ರು ಜಾಸ್ತಿ ಕಾಣಿಸ್ಕೊಂಡಿದ್ದಾನೆ ಮಾಡೋಗಿರ್ಬೋದು. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ರಜತ್ ಮತ್ತೆ ಚೈತ್ರ ಬಂದಿದ್ದಾರೆ. ಸೊ ಗಿಲ್ಲಿ ಸೈಲೆಂಟ್ ಆಗ್ಬಿಡಲ್ವಾ? ಗಿಲ್ಲಿನ ಯಾರ ಕೈಲೂ ಸೈಲೆಂಟ್ ಮಾಡೋಕ್ಕಾಗಲ್ಲ. ಕಾವ್ಯ ಮಾಡ್ತಾರಲ್ಲ, ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ. ಈಗ ನೆನ್ನೆ ಜಾನ್ವಿ ಅವ್ರ ಬದಲಿಗೆ ಬೇರೆ ಯಾರ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಅನ್ಸುತ್ತೆ? ಮಾಡು ಬಿ ಸ್ಪಂದನ ಅವರು ಇಡೀ ಅವ್ರು ಒಬ್ರ ಹತ್ರ ಒಂದೊಂದ್ಸತಿ ಇನ್ನೊಬ್ರ ಹತ್ರ ಒಂದ್ ವಾರ ಆಡ್ತಾರೆ, ಇನ್ನೊಂದ್ ವಾರ ಚೆನ್ನಾಗಿ ಆಡಲ್ಲ. ಯಾರ ಟ್ಯಾಲೆಂಟು ಅಲ್ಲಿ ಶೋಕೇಸ್ ಆಗ್ತಾ ಇಲ್ಲ. ಜಗಳ ಒಂದ್ ಬಿಟ್ರೆ ಬೇರೆ ಏನೂ ಶೋಕೇಸ್ ಆಗ್ತಾ ಇಲ್ಲ. 100% ನಾವಂತೂ 99% 100% ಎಲ್ಲ ಓಟ್ ಹಾಕೋದು ನಾವು ಗಿಲ್ಲಿಗಿದೆ. ನಿನ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಯಾಕೆ? ಯಾಕೆಂದ್ರೆ ಅವನು ಆಡೋದಾಗ್ಲಿ, ಆಮೇಲೆ ಸ್ಕಿಲ್ಸ್ ಆಗ್ಲಿ, ಕಾಮಿಡಿ ಆಗ್ಲಿ, ಒಂದೊಂದ್ಸತಿ ತಪ್ಪಿದ್ರು ಮಾಡೋದು ಕಾಮಿಡಿ ಚೆನ್ನಾಗಿರುತ್ತೆ. ಮತ್ತೆ ಅವ್ನು ಆಡೋ ಸ್ಕಿಲ್ಸ್ ಅಷ್ಟೇ, ಎಲ್ಲಿ ತೋರಿಸ್ಬೇಕು ಅಲ್ಲಿ ಮಾತ್ರ ತೋರಿಸ್ತಾನೆ. ಅಂದ್ರೆ ಲಾಸ್ಟ್ ವೀಕ್ ಬಿಬಿ ಪ್ಯಾಲೇಸ್ ಟಾಸ್ಕ್ ಆದಾಗ ಗಿಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಬೇಜಾರ್ ಮಾಡ್ಕೊಂಡ್ರು, ಬಿಕಾಸ್ ಹಳೆ ಕಂಟೆಸ್ಟೆಂಟ್ಸ್ ಇಂದ. ಅದು ಅವ್ರಿಗೆ ಎಫೆಕ್ಟ್ ಆಗಿ ಈ ವಾರ ಕಡಿಮೆ ಆಟ ಆಡ್ಬೋದು, ಕಾಮಿಡಿ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತಾ? ಅವೆಲ್ಲ ಚಾನ್ಸ್ ಇಲ್ಲ. ಅವ್ರಿಗೆ ಗೊತ್ತು, ಇವಾಗ ಯಾರೇ ಆದ್ರೂ ಬುದ್ಧಿ ಇರೋರು ಒಂದ್ ವಾರ ತಪ್ಪು ಮಾಡಿದ್ರೆ ನೆಕ್ಸ್ಟ್ ವಾರ ಅದನ್ನ ಜಾಸ್ತಿ ಮಾಡ್ಕೊಂತಾರೆ. ತಪ್ಪನ ಕಡಿಮೆ ಮಾಡಿ ಅದನ್ನ ತಿದ್ಕೊಳಕ್ ಜಾಸ್ತಿ ಮಾಡ್ತಾರೆ. ಇವಾಗ ಅವರು ನಿನ್ನೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವ್ರು ಮಾತಾಡಿದ್ರು, ಸುದೀಪ್ ಸರ್ ಅವರು, ಅದರಿಂದ ಅವ್ರ ತಪ್ಪನೆಲ್ಲ ತಿದ್ಕೊಂತಾರಂತ ಅನ್ಕೊಂತಾರೆ. ಇವಾಗ ಅಶ್ವಿನಿ ಅವ್ರು 2.0 ಸ್ಟಾರ್ಟ್ ಮಾಡಿದ್ದಾರೆ. ಅಭಿ, ಸ್ಪಂದನ, ಧನುಷ್ ಈಗ ಆಟ ಆಡೋದಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರ ಬಗ್ಗೆ ಎಲ್ಲ ಏನ್ ಅನ್ಸುತ್ತೆ? ಬಿ ಸ್ಪಂದನ ಅವರು ಇಡೀ ಅವ್ರು ಒಬ್ರ ಹತ್ರ ಒಂದೊಂದ್ಸತಿ ಇನ್ನೊಬ್ರ ಹತ್ರ ಒಂದ್ ವಾರ ಆಡ್ತಾರೆ, ಇನ್ನೊಂದ್ ವಾರ ಚೆನ್ನಾಗಿ ಆಡಲ್ಲ. ಅಶ್ವಿನಿ 2.0 ಅದ್ ಹೇಳಕ್ಕಾಗಲ್ಲ. ಏನೋ 2.0 1.0 ಏನಾದ್ರೂ ಅವ್ರ ಹತ್ರ ಏನೋ ಮಾಡಕ್ಕಾಗಲ್ಲ. ಅದು ಲೆಕ್ಕ ತಗೊಂಡ್ರು ಅಷ್ಟು. ಇನ್ನ ರಾಶಿಕಾ, ಸೂರಜ್ ಅವರಿಬ್ರು ಕೂಡ ಒಂದು ಕಂಫರ್ಟ್ ಝೋನ್ ಅಲ್ಲೇ ಇದ್ದಾರೆ ಅಂತ ಅನ್ಸುತ್ತಾ? ಸೂರಜ್ ಕಂಫರ್ಟ್ ಝೋನ್ ಹೇಳಕ್ಕಾಗಲ್ಲ, ರಾಶಿಕಾ ಹೇಳ್ಬೋದು. ಅವ್ನ್ ಸೂರಜ್ ಅವ್ರದ್ದು ಮೈಂಡ್ ಗೇಮ್ ಜಾಸ್ತಿ ಇದೆ. ಅವ್ರು ಎಲ್ಲ ಆಡ್ಬೇಕಲ್ಲೇ, ಎಲ್ಲ ಆಡ್ಬಾರ್ದು ಅಲ್ಲ ಅಷ್ಟು. ನಿಮ್ ಪ್ರಕಾರ ಯಾರು ಟಾಪ್ 5? ಟಾಪ್ 5 ಅಂದ್ರೆ ಗಿಲ್ಲಿ ನಟ, ರಜತ್, ಧನುಷ್, ಸೂರಜ್, ಚೈತ್ರ. ಚೈತ್ರ ವೈಲ್ಡ್ ಕಾರ್ಡ್ ಇದ್ರು ಟಾಪ್ 5 ಬರ್ತಾರೆ, ಹಿಂದಿನ ಸೀಸನ್ ಆಗಿಲ್ಲ ಅಂತ. ಬರ್ತಾರೆ, ಪಕ್ಕ ಬರ್ತಾರೆ. ಮನೆಯಲ್ಲಿ ಈಗ ಓಕೆ, ಇವರು ಸುಮ್ಮನೆ ಇದಾರಪ್ಪ, ಏನು ಕಾಂಟ್ರಿಬ್ಯೂಷನ್ ಇಲ್ಲ ಬಿಗ್ ಬಾಸ್ ಮನೆಗೆ ಅಂತ ಅನ್ಸಿದ್ರೆ ನಿಮ್ಮ ಪ್ರಕಾರ ಯಾವ ಕಂಟೆಸ್ಟೆಂಟ್? ಸುಮ್ಮನೆ ಅಂತ ಅಂದ್ರೆ ರಾಶಿಕಾ ಹಾ. ಜಾನ್ವಿ ಈಗ ಎಲಿಮಿನೇಟ್ ಆಗಿದ್ದಾರೆ. ಅಶ್ವಿನಿ ಅವ್ರಿಗೊಂದು ಕಂಪ್ಯಾನಿಯನ್ ಕಡಿಮೆ ಆಗೋಗುತ್ತೆ, ಸೊ ಸೈಲೆಂಟ್ ಆಗ್ಬಿಡ್ತಾರೇನೋ ಅಂತ. ಕಂಪೇನಿ ಕಡಿಮೆ ಆಗಿದೆ. ಚೈತ್ರ ಬಂದಿದಾರಲ್ಲ, ಅವ್ರ ಜೊತೆ ವೈಲೆಂಟ್ ಜಾಸ್ತಿ ಆಗುತ್ತೆ. ಕಂಪೇನಿ ಏನು ಕಡಿಮೆ ಆಗಂತ ಸೀನ್ ಇಲ್ಲ. ಅವ್ರು ಇಷ್ಟು ದಿವಸ ಇದ್ರು, ಒಂದು ಕಂಫರ್ಟ್ ಝೋನ್ ಇತ್ತು ಅವ್ರ ಜೊತೆ. ಇನ್ನು ಅವ್ರು ಅದನ್ನ ಚೇಂಜ್ ಮಾಡ್ಕೊಳಕ್ ನೋಡ್ತಾರ. ಅದ್ರಲ್ಲಿ ಏನಿಲ್ಲ. ನಿಮ್ ಪ್ರಕಾರ ಯಾರು ವಿನ್ ಆಗ್ಬೇಕು? ಗಿಲ್ಲಿ. ಯಾರು ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್? ಗಿಲ್ಲಿ ಸೊ ಯಾಕೆ? ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಲೈಕ್ ಅವ್ರು ಜೋಕ್ಸ್ ಮಾಡೋದು ಅದೆಲ್ಲ ಇಷ್ಟ, ಅವ್ರ ಹ್ಯೂಮರ್ ಅದೆಲ್ಲ ಇಷ್ಟ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ರಜತ್ ಮತ್ತೆ ಚೈತ್ರ ಬಂದಿದ್ದಾರೆ. ಸೊ ಗಿಲ್ಲಿ ಸೈಲೆಂಟ್ ಆಗ್ಬಿಡಲ್ವಾ? ಇಲ್ಲ, ಆಕ್ಚುಲಿ ಅಂದ್ರೆ ಗಿಲ್ಲಿನ ಯಾರ ಕೈಲೂ ಸೈಲೆಂಟ್ ಮಾಡೋಕ್ಕಾಗಲ್ಲ. ಕಾವ್ಯ ಮಾಡ್ತಾರಲ್ಲ. ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ. ಓಕೆ, ಈಗ ಅಶ್ವಿನಿ ಅವರ 2.2 ಸಕ್ಸಸ್ಫುಲಿ ಚೆನ್ನಾಗಿ ನಡೀತಿದೆ ಅಂತ ಅನ್ಸುತ್ತಾ? ಅಂದ್ರೆ ಅವ್ರು ಸೈಲೆಂಟ್ ಆಗಿದ್ರೆ ಆ ಮಜಾ ಎಲ್ಲೋ ಮಿಸ್ ಆಗತ್ತೆ ಅಂತ ಅನ್ಸಲ್ವಾ? ಮಜಾ ಮಿಸ್ ಆಗುತ್ತೆ ಬಟ್ ಚೆನ್ನಾಗಿರುತ್ತೆ. ಅದೊಂಥರ ಸುಮ್ಮನೆ ಯಾವಾಗಲೂ ಜಗಳ ಮಾಡ್ಕೊಂಡು ವಾಯ್ಸ್ ರೈಸ್ ಮಾಡೋದ್ಕಿಂತ ಈ ಥರ ಇದ್ರೆ ಚೆನ್ನಾಗಿರುತ್ತೆ. ಅವ್ರದ್ದು ಗಿಲ್ಲಿದು ಬಾಂಡ್ ಇವಾಗ ಚೆನ್ನಾಗಿದೆ ಸ್ವಲ್ಪ. ಅಶ್ವಿನಿ ಅವ್ರಿಗೆ ಪಾಸಿಟಿವ್ ಆಗತ್ತಾ ಗಿಲ್ಲಿ ಅವ್ರ ಜೊತೆ ಏನಾದ್ರು ಸ್ವಲ್ಪ ಕ್ಲೋಸ್ ಆಗಿದ್ರೆ? ಮೇ ಬಿ ಆಗ್ಬೋದು. ಈಗ ರಕ್ಷಿತಾ ಹೇಗ್ ಆಡ್ತಾ ಇದಾರೆ? ರಕ್ಷಿತಾನು ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ಜಾನ್ವಿ ಬದಲು ಬೇರೆ ಯಾರು ಎಲಿಮಿನೇಟ್ ಆಗ್ಬೇಕಿತ್ತು ಅಂತ ನಿಮ್? ತುಂಬಾ ಫೇಕ್ ಅಂತ ಅನ್ಸುತ್ತೆ. ಅವ್ರ ಕ್ಯಾರೆಕ್ಟರ್ ಅಲ್ದೇ ಇರೋದನ್ನ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಚೈತ್ರ ಅವರು ಫೈರ್ ಬ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಅಶ್ವಿನಿ ಅವರು ಫೈರ್ ಬ್ರ್ಯಾಂಡ್, ಗಿಲ್ಲಿ ಕೂಡ ಮಾತು ಜಾಸ್ತಿ, ಎಲ್ಲ ಮಾತಾಡೋರೆ ಜಾಸ್ತಿ ಇರೋದು. ಸೊ ಯಾರು ತುಂಬಾ ಎಂಟರ್ಟೈನ್ ಮಾಡ್ಬೋದು ಈ ಸೀಸನ್ ಅಂತ ನಿಮ್ಗೆ ಅನ್ಸುತ್ತೆ? ಗಿಲ್ಲಿ ಮತ್ತೆ ರಜತ್ ಹೋಗಿರೋದು ಖುಷಿ ಇದೆಯಾ? ಗಿಲ್ಲಿಗೆ ಆಕ್ಚುಲಿ ಖುಷಿ ಇಲ್ವಲ್ಲ? ಇಲ್ಲ, ಬಟ್ ಅಂದ್ರೆ ಚೆನ್ನಾಗಿರುತ್ತೆ ಅವ್ರಿಗೂ ಕಾಂಬಿನೇಷನ್ ಸ್ವಲ್ಪ. ಸೊ ಯಾರು ವಿನ್ ಆಗ್ಬೋದು ಟಾಪ್ 5? ಗಿಲ್ಲಿ, ಅಶ್ವಿನಿ, ರಜತ್, ಧನುಷ್, ಕಾವ್ಯ. ರಘು ಬರಲ್ವಾ? ರಕ್ಷಿತಾ ಬರಲ್ವಾ? ರಕ್ಷಿತಾನು ಬರ್ಬೋದು ಬಟ್
ಕಾವ್ಯ ಬಂದ್ರೆ ಚೆನ್ನಾಗಿರುತ್ತೆ. ಓಕೆ, ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲಿ? ನಂಗೆ ಗಿಲ್ಲಿ ಇಷ್ಟ. ಹಾ, ಯಾಕೆ? ಅಂದ್ರೆ ಅವರು ಜೋಕ್ಸ್ ಎಲ್ಲ ಕೇಳಿ ಚೆನ್ನಾಗಿ ಆಟ ಆಡ್ತಾರೆ ಕೂಡ. ಮತ್ತೆ ಅವ್ರು ಮಾತಾಡೋದೆಲ್ಲ ಕೇಳಿ ನಗು ಬರುತ್ತೆ. ಬರೀ ಜಗಳ ಇರಲ್ಲ ಬಿಗ್ ಬಾಸ್ ಮನೇಲಿ, ಅದಕ್ಕೆ. ಅಂದ್ರೆ ಗಿಲ್ಲಿ ಇವಾಗ ಸೈಲೆಂಟ್ ಆಗ್ತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಅಂತ. ಅದು ಇನ್ನ ನಮ್ಗೆ ಗೊತ್ತಿಲ್ಲ ಅಲ್ವಾ, ನೋಡ್ಬೇಕು. ಹಂಗೇನ್ ಅನ್ಸಲ್ಲ ನಮ್ಗೇನು, ನೋಡೋಣ. So, ರಜತ್ ಕೂಡ ಟಫ್ ಕಾಂಪಿಟೇಟರ್. ಹಾ, ಲಾಸ್ಟ್ ಇಯರ್ ಸೀಸನ್ ನೋಡಿದಾಗ ಅವರು ಚೆನ್ನಾಗಿ ಆಡ್ತಾರೆ, ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅವರು ಕಾಂಪಿಟೇಷನ್ ಕೊಡ್ತಾರೆ. ಏನಾದ್ರು ಚೇಂಜಸ್ ಆಗತ್ತೆ ಅಂತ ಅನ್ಸುತ್ತಾ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಬಿಗ್ ಬಾಸ್ ಮನೆಗೆ? ಮೇ ಬಿ ಇನ್ನ ಜಗಳ ಜಾಸ್ತಿ ಆಗ್ಬೋದಷ್ಟೇ. ಯಾರ್ಯಾರಿಗೆ ಜಗಳ ಆದ್ರೂ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಗಿಲ್ಲಿ, ರಜತ್, ಆಮೇಲೆ ಅಶ್ವಿನಿ ಮತ್ತೆ ಚೈತ್ರ. ಅಶ್ವಿನಿ ಚೈತ್ರ ಅವ್ರ ಜಗಳ ನೋಡಕ್ ಕಾಯ್ತಾ ಇದೀರಾ? ಇವಾಗ ಅವ್ರು 2.0 ವರ್ಷನ್ ಇವಾಗ ಅಶ್ವಿನಿ ಅವ್ರದ್ದು. ಅಂದ್ರೆ ಸೈಲೆಂಟ್ ಆಗಿದ್ದಾರೆ. ಆ ತರ ಸೈಲೆಂಟ್ ಆದ್ರೆ ಮನೆಯಲ್ಲಿ ಗಲಾಟೆ ಕೂಡ ಕಡಿಮೆ ಆಗತ್ತೆ. ಸೊ ಮಜಾ ಹೋಗುತ್ತೆ ಅಂತ. ಇಲ್ಲ, ಅದೇನಿಲ್ಲ. 2.0 ಬರೀ ಕೆಲವೊಂದ್ ದಿನಕ್ಕಷ್ಟೇ ಅನ್ಸುತ್ತೆ. ಅವ್ರ ಮೇ ಬಿ ವಾಪಸ್ ಮತ್ತೆ ಜಗಳ ಶುರು ಮಾಡ್ತಾರೆ, ನೋಡೋಣ. ಹಾ, ಜಗಳಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಯಾರು ಟಾಪ್ 5 ನಿಮ್ ಪ್ರಕಾರ? ಟಾಪ್ 5 ಮೇ ಬಿ ಗಿಲ್ಲಿ, ಧನುಷ್, ಅಶ್ವಿನಿ ಡೆಫಿನೆಟ್ಲಿ, ರಜತ್ ಬರ್ಬೋದು. ಮತ್ತೆ ಇನ್ನೊಬ್ರು ರಘು ಅಥವಾ ರಕ್ಷಿತಾ. ನಿಮ್ ಪ್ರಕಾರ ಯಾರು ಡಿಸರ್ವಿಂಗ್ ಇಲ್ಲ, ಅಂದ್ರೆ ಮನೆಯಲ್ಲಿ ಸುಮ್ನೆ ಇವರು ವೇಸ್ಟ್ ಆಗಿದ್ದಾರೆ ಅಂತ ನಿಮ್ಗೆ ಯಾವ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ? ಮೇ ಬಿ ಹಂಗೆ ವೇಸ್ಟ್ ಅಂತ ಹೇಳೋಕ್ಕಿಂತ ಅವ್ರು ಜಾಸ್ತಿ ಕಾಣಿಸ್ಕೊಂಡಿಲ್ಲ ಅಂದ್ರೆ ಮಾಡೋರು ಇರ್ಬೋದು. ಹಾ, ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಸೊ ಅಂದ್ರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇದ್ದಾರೆ ಅವ್ರು. ಈ ವಾರ ಸೇವ್ ಆಗಿದ್ದಾರೆ. ಜಾನ್ವಿ ಬದಲು ಅವ್ರು ಹೋಗ್ಬೋದಿತ್ತ? ಇಲ್ಲ. ಹೌದು. ಯಾರು ವಿನ್ ಆಗ್ಬೇಕು? ಗೊತ್ತಿಲ್ಲ, ನೋಡೋಣ. ನನ್ನ ಸಪೋರ್ಟ್ ಗಿಲ್ಲಿಗೆ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ರಜತ್ ಮತ್ತೆ ಚೈತ್ರ ಕುಂದಾಪುರ. ಆಟದಲ್ಲಿ ಏನಾದ್ರು ಚೇಂಜಸ್ ಆಗತ್ತೆ ಅನ್ಸುತ್ತಾ? ಆಗ್ಬೋದೇನೋ, ಆಗ್ದೇನೋ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ಅಂದ್ರೆ ಇವಾಗಿನ ಪ್ಯಾಟ್ರನ್ ಎಲ್ರಿಗೂ ಅಡ್ಜಸ್ಟ್ ಆಗೋಗಿದೆ. ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಯಾವ್ಯಾವ ಕಂಟೆಸ್ಟೆಂಟ್ಸ್ ಏನೇನ್ ಮಾಡ್ಕೋಬೇಕು ಅನ್ನೋದು? ಗಿಲ್ಲಿ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು ಅನ್ಸುತ್ತೆ. ಬಟ್ ಅದೇ ನೋಡಿ ಬೋರ್ ಆಗಿದೆ. ಬಿಟ್ರೆ ಇನ್ನೇನು ಅಶ್ವಿನಿ ಸ್ವಲ್ಪ ಆಟಿಟ್ಯೂಡ್ ಚೇಂಜ್ ಮಾಡ್ಬೇಕು. ಬಿಟ್ರೆ ಇನ್ನೇನೆಲ್ಲ ಸೇಮ್. ರಕ್ಷಿತಾ ಹಾಗೆ ರಘು, ಧ್ರುವಂತ್. ರಕ್ಷಿತಾ ಒಂದ್ ಸ್ವಲ್ಪ ಲೈಕ್ ಮಾತಾಡೋದೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಅವ್ರು ಇಷ್ಟು ದಿವಸ ಬಂದಿದ್ದಾರೆ, ಲೈಕ್ ಅಡ್ಜಸ್ಟ್ ಆಗಿರ್ತಾರೆ ಮನೆಗೆ. ಸೊ ಇನ್ನೂ ಅವರು ಅದೇ ತರ ಮಾತಾಡೋದು. ಈಗ ನೆನ್ನೆ ಜಾನ್ವಿ ಅವ್ರ ಬದ್ಲಿಗೆ ಬೇರೆ ಯಾರ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಅನ್ಸುತ್ತೆ? ಮಾಡು. ಅಂದ್ರೆ ಈಗ ಅಭಿ ಕ್ಯಾಪ್ಟನ್ಸಿ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತ ಲಾಸ್ಟ್ ವೀಕ್ಗೆ? ಇಲ್ಲ, ಅಷ್ಟೇನಿಲ್ಲ. ಅಷ್ಟೊಂದು ಇಲ್ಲ. ಇದ್ದಿದ್ರೆ ಡಿಸರ್ವಿಂಗ್ ಇದೆ. ಇನ್ನು ಯಾರ ಆಟನ ಬೆಟರ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇವಾಗ ಸ್ಪಂದನ, ಧ್ರುವಂತ್ ಅವರೆಲ್ಲ ಇನ್ನೂ ಚೆನ್ನಾಗಿ ಆಡ್ಬೋದು. ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಈಗ ಸದ್ಯಕ್ಕೆ ಸೂರಜ್. ಹ್ಯಾಂಡ್ಸಮ್ ಆಗಿದ್ದಾರೆ ಅಂತನಾ? ಅಂದ್ರೆ ಅವ್ರ ಎಂಟ್ರಿಗ್ ಫಿದಾ ಆಗಿದ್ದ ಅಂತ ಇಲ್ಲ, ಲೈಕ್ ಅವರು ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಎಲ್ಲ ವಿಷಯನೂ, ಚೆನ್ನಾಗಿ ಡಿಸಿಷನ್ ತಗೋತಿದ್ದಾರೆ. ಸೊ ಸೂರಜ್ ಟಾಪ್ 5 ಅಲ್ಲಿ ಬರ್ತಾರೆ ಅಂತ ಅನ್ಸುತ್ತಾ? ಬರ್ಬೋದು. ಯಾರ್ಯಾರು ನಿಮ್ ಪ್ರಕಾರ ಟಾಪ್ 5 ಲಿಸ್ಟ್ ಅಲ್ಲಿ? ಗಿಲ್ಲಿ ಬರ್ತಾರೆ, ಅಶ್ವಿನಿ ಗೌಡ ಬರ್ತಾರೆ, ಕಾವ್ಯ ಬರ್ಬೋದು. ಬಿಟ್ರೆ ರಜತ್ ಅನ್ಸುತ್ತೆ. ಈಗ ಬಿಗ್ ಬಾಸ್ ನೋಡ್ತಾ ಇದೀರಲ್ಲ, ಹೊಸ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿ ಆಗಿದೆ. ಅಂದ್ರೆ ಹೋದ್ ಸೀಸನ್ ರಜತ್ ಚೈತ್ರ ಅವ್ರನ್ನ. ಸೊ ಆಟ ಬದಲಾಗತ್ತೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ರಜತ್ ಮತ್ತೆ ಚೈತ್ರ ಇದ್ರೆ ಬದಲ ಆಗೇ ಆಗತ್ತಮ್ಮ. ದಟ್ಸ್ ವಾಟ್ ಐ ಫೀಲ್. ಅಂದ್ರೆ ಈಗ ಗಿಲ್ಲಿ ಪಾಪ ತುಂಬಾ ಮಾತಾಡ್ತಾ ಇದ್ದವರು ಒಂದ್ ವಾರದಿಂದ ಫುಲ್ ಸೈಲೆಂಟ್ ಆಗೋಗಿದ್ದಾರೆ. ಹಂಗೆ ಕಂಟಿನ್ಯೂ ಆದ್ರೆ ಅವ್ರಿಗೆ ಹೊಡ್ತಾ ಬೀಳಲ್ವಾ, ಗೆಲ್ಲೋದಿಕ್ ಕಷ್ಟ ಆಗಲ್ವಾ ಅಂತ? ಡೆಫಿನೆಟ್ಲಿ ಅವನ ಸ್ಪೆಷಾಲಿಟಿನೇ ಅವನ ಮಾತು, ಅವನ ನಡವಳಿಕೆ, ಅವನ ಜೋಕ್ಸು. ಅದರಿಂದಾನೇ ಇಡೀ ಬಿಗ್ ಬಾಸ್ ಲೈಟ್ ಆಗಿರೋದು. ಇಲ್ಲಾಂದ್ರೆ ಬರೀ ಜಗಳನೇ ಆಗೋಗ್ತಾ ಇತ್ತು, ನಮಗೂ ಬೋರ್ ಆಗ್ತಾ ಇತ್ತು ನೋಡಕ್ಕೆ. ಗಿಲ್ಲಿ ಇರೋದ್ರಿಂದಾನೇ ಆಕ್ಚುಲಿ ಒಂದ್ ಸ್ವಲ್ಪ ಲೈವ್ಲಿನೆಸ್ ಇದೆ ಅನ್ಸುತ್ತೆ. ಅಂದ್ರೆ ಇವಾಗ ಅಶ್ವಿನಿ ಅವರ 2.0 ಸ್ಟಾರ್ಟ್ ಆಗಿದೆ. ಅವ್ರ ಬೆಸ್ಟ್ ಫ್ರೆಂಡ್ ಬೇರೆ ಜಾನ್ವಿ ಅವ್ರ ಎಲಿಮಿನೇಟ್ ಆಗಿದ್ದಾರೆ. ಸೊ ಅವ್ರ ಆಟ ಬದಲಾಗುತ್ತೆ ಅನ್ಸುತ್ತಾ? ಗಿಲ್ಲಿ ಅಶ್ವಿನಿ ಕಾಂಬಿನೇಷನ್ ಹೇಗ್ ವರ್ಕ್ ಆಗ್ಬೋದು ಆದ್ರೆ? ಮೋಸ್ಟ್ಲಿ ನನ್ನ ಪ್ರಕಾರ ಅವರಿಬ್ರೆ ಬೆಸ್ಟ್ ಫ್ರೆಂಡ್ಸ್ ಆಗೋಗ್ತಾರೆ ಅಂತ ಅನ್ಕೊಳ್ತೀನಿ. ನನ್ನ ಹೆಸರು ಅಶ್ವಿನಿನೇ. ಇಲ್ಲಮ್ಮ, ಅಷ್ಟಿಲ್ಲ, ಖಂಡಿತ ಅಷ್ಟಿಲ್ಲ. ಐ ಡೋಂಟ್ ನೋ. ಐ ಥಿಂಕ್ ಇಟ್ ವಿಲ್ ಬಿ ನೈಸ್ ಆಕ್ಚುಲಿ. ಎ ಡಿಫ್ರೆಂಟ್ ಕಾಂಬಿನೇಷನ್. ಬಟ್ ಚೆನ್ನಾಗಿದೆ ಅವ್ರ ಕಾಂಬಿನೇಷನ್ ಅಂತ ನನ್ಗನ್ಸುತ್ತೆ. ಇಟ್ಸ್ ಗೋಣ ವರ್ಕ್ ಅನ್ಸುತ್ತೆ. ಅಂದ್ರೆ ಯಾರು ಇನ್ನೂ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಯಾರು ತುಂಬಾ ಸ್ಲೋ ಆಗಿ ಹೋಗ್ತಿದ್ದಾರೆ?
ಇಫ್ ಜಾನ್ವಿ ಬದಲು ಬೇರೆ ಯಾರಾದ್ರೂ ಹೋಗಿರ್ಬೋದು ಅಂತಂದಿದ್ರೆ ಯಾರಾಗಿರ್ಬೋದಿತ್ತು ಅಂತ. ಮಾಲು ಆಗಿರ್ಬೋದಾಗಿತ್ತು. ಅವ್ನ ಟ್ಯಾಲೆಂಟ್ ತುಂಬಾ ಇದೆ, ಬಟ್ ಐ ಡೋಂಟ್ ಥಿಂಕ್ ಇದರ್ ಯಾರ ಟ್ಯಾಲೆಂಟು ಅಲ್ಲಿ ಶೋಕೇಸ್ ಆಗ್ತಾ ಇಲ್ಲ. ಜಗಳ ಒಂದ್ ಬಿಟ್ರೆ ಬೇರೆ ಏನೂ ಶೋಕೇಸ್ ಆಗ್ತಾ ಇಲ್ಲ. ಐ ಥಿಂಕ್ ದೇ ಶುಡ್ ಡೂ ಸಮಥಿಂಗ್ ಆನ್ ದೇರ್ ಓನ್. ಸ್ವಲ್ಪ ಅವ್ರ ಟ್ಯಾಲೆಂಟ್ ಅನ್ನು ಅವ್ರವರೇ ಹೊರಗೆ ತೆಗಿಬೇಕು, ಅದರ್ ದ್ಯಾನ್ ಜಸ್ಟ್ ಗೋಯಿಂಗ್ ಆನ್ ವಿತ್ ದ ಸೇಮ್ ರೂಟ್ ಅಲ್ಲಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ಬಿಗ್ ಬಾಸ್ಗೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹಳೆ ಕಂಟೆಸ್ಟೆಂಟ್ಸೇ ಬಂದಿದ್ದಾರೆ. ನೋಡ್ತಾ ಇದೀರಲ್ವಾ ಹೇಗಿದೆ ಬಿಗ್ ಬಾಸ್? ನೋಡ್ತಾ ಇದೀವಿ. ಆಕ್ಚುಲಿ ಮುಂಚೆ ಗಿಲ್ಲಿಗೆ ಕಾಂಪಿಟೇಷನ್ ಇರೋರು ಯಾರು ಇರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ಕಾಂಪಿಟೇಟಿವ್ ಇದ್ದಾರೆ, ಬಟ್ ಶೋರ್ಲಿ ಗಿಲ್ಲಿನೇ ಗೆಲ್ಲೋದು 100%. ಯಾಕೆಂದ್ರೆ ಈಗ ಕಾಂಪಿಟೇಟರ್ ಇರೋದ್ರಿಂದ ಅವ್ನಿಗಿನ್ನ ಫ್ಯಾನ್ ಫಾಲೋವರ್ಸ್ ಜಾಸ್ತಿನೇ ಆಗ್ತಿರೋ ಹೊರತು ಕಮ್ಮಿ ಆಗೋದೇ ಇಲ್ಲ. ಹಿಂದಿನ ವಾರ ಅವ್ರು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ರು. ಮಂಜಣ್ಣ, ರಜತ್, ತ್ರಿವಿಕ್ರಮ್ ಅವರೆಲ್ಲ ಹೋಗಿದ್ದಾಗ ಒಂದಷ್ಟು ಕಿರಿಕ್ಗಳು ನಡೀತು, ನಾವೆಲ್ಲ ನೋಡಿರೋ ಹಾಗೆ. ಅವ್ರ ಮಾತೆ ಅವ್ರಿಗೆ ಮುಳ್ಳಾಗತ್ತಾ ಈ ಫ್ಯೂಚರ್ ಅಲ್ಲಿ? ಇಲ್ಲ ಇಲ್ಲ, ಏನ್ ಗೊತ್ತಾ, ಯಾವತ್ತೇ ಆಗ್ಲಿ ಆ ವ್ಯಕ್ತಿ ಇದರಲ್ಲ ಗಿಲ್ಲಿ ಬಹಳ ತುಂಬಾ ಒಳ್ಳೆ ವ್ಯಕ್ತಿ. ಈಗ 10 ಜನ ಬಂದ್ಬಿಟ್ಟು ಒಬ್ಬನ ಮೇಲೆ ಯಾವ ತರ ಅಟ್ಯಾಕ್ ಮಾಡಿದ್ರೆ ಹೆಂಗ್ ಸೈಲೆಂಟ್ ಆಗಿರ್ತಾರೋ ಆ ತರ ಅಷ್ಟೇ. ಬಟ್ ಮುಂದೆ ಈಗ ನೋಡಿ, ನೆಕ್ಸ್ಟ್ ಆಗ್ತಾ ಫ್ಯೂಚರ್, ಈಗ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಅಲ್ಲಿ ಅವನೇ ವಿನ್ ಆಗೋದು, ಮತ್ತೆ ಅವನ್ನ ಯಾರನ್ನು ಸೋಲ್ಸೋದಿಕ್ಕಾಗ್ಲಿ ಏನಾಗ್ಲಿ ಆಗೋದಿಲ್ಲ. ಬಟ್ ಇನ್ನೊಂದೇನಂದ್ರೆ ಆತರ ಕಾಂಪಿಟೇಟರ್ ಜಾಸ್ತಿ ಆದಂಗೆ ಇವನಿಗೂ ಹೈ ಲೆವೆಲ್ ಹೈ ಆಗುತ್ತೆ. ಅಂದ್ರೆ ಇವಾಗ ರಕ್ಷಿತಾ ಕೂಡ ಚೆನ್ನಾಗಿ ಆಡ್ತಾ ಇದಾರೆ. ಅಂದ್ರೆ ಅವ್ರ ವಂಶದ ಕೂಡಿ ಅವ್ರನ್ನೇ ಬಿಡ್ತಾ ಇಲ್ಲ, ನಾಮಿನೇಟ್ ಮಾಡ್ತಾ ಇದಾರೆ ಅಂತ ಗಿಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಂಡ್ ಅಶ್ವಿನಿ ಅವರು ಕೂಡ 2.0 ವರ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅಶ್ವಿನಿ ಆಗ್ಲಿ ಮತ್ತೆ ರಕ್ಷಿತಾ ಆಗ್ಲಿ ಗಿಲ್ಲಿಗೆ ಅಂತ ಕಾಂಪಿಟೇಟರ್ ಅಲ್ಲ. ಓಕೆನಾ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರೋರು ಅವರಿಬ್ರಲ್ಲಿ ಒಬ್ಬ ಮಾತ್ರ ಒಂದ್ ಸ್ವಲ್ಪ ಕಾಂಪಿಟೇಟರ್ ತರ ಇದ್ದಾರೆ. ಬಟ್ ಶೋರ್ಲಿ ಗಿಲ್ಲಿನೇ ವಿನ್ 100%. ನಾವಂತೂ 99% 100% ಎಲ್ಲ ಓಟ್ ಹಾಕೋದು ನಾವು ಗಿಲ್ಲಿಗೆ. ಇದು ಹಾಟ್ ಸ್ಟಾರ್ ಅಲ್ಲೇ ಆಗ್ಲಿ ಯಾವ್ದ್ರಲ್ಲಾಗ್ಲಿ ಓಟ್ ಬರ್ತಾರ 100 ನಾವು ಹಾಕೋದ ಗಿಲ್ಲಿಗೆ.